ಇನ್ನು ಏಂಜಲ್ ಗೈಡೆನ್ಸ್ ಏನು ಸಿಗಬಹುದು ವೃಶ್ಚಿಕ ರಾಶಿಯವರಿಗೆ? ಏಂಜಲ್ ಗೈಡೆನ್ಸ್ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಇದು ಪರ್ಫೆಕ್ಟ್ ಟೈಮಿಂಗ್. ನೀವು ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸ ಸಕ್ಸಸ್ಫುಲ್ ಆಗೋದಬೇಕು ಅಂದರೆ ಇದು ಪರ್ಫೆಕ್ಟ್ ಟೈಮ್. ಈ ಟೈಮ್ನ ನೀವು ಉಪಯೋಗಿಸ್ಕೊಳ್ಬೇಕು. ನೀವು ಇದರಿಂದ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಇದು ಅಂತ ಹೇಳ್ಬೋದು. ಓಕೆ ಓಕೆ. ಸೊ ವೃಶ್ಚಿಕ ರಾಶಿಯವರು ಇನ್ನು ಯಾವ ಕ್ರಿಸ್ಟಲ್ನ ಧಾರಣೆ ಮಾಡಬೇಕು? ವೃಶ್ಚಿಕ ರಾಶಿಯವರಿಗೆ ಕೂಡ ನಾನು ರೆಡ್ ಜಾಸ್ಪರ್ ಅನ್ನುವಂತಹ ಸ್ಟೋನ್ನ ಸಜೆಸ್ಟ್ ಮಾಡ್ತೀನಿ. ಯೂಶುವಲಿ ಜನರಲ್ ಆಗಿ ರಾಶಿ ವಿಚಾರಕ್ಕೆ ಬಂದಾಗ ಅದರ ಅಧಿಪತಿ ಕುಜ ಆಗಿರೋದ್ರಿಂದ ಕುಜನಿಗೆ ರೆಡ್ ಜಾಸ್ಪರ್ ಅನ್ನುವಂತಹ ಸ್ಟೋನ್ನ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಬರೀ ವೃಶ್ಚಿಕ ರಾಶಿಯವ್ರು ಮಾತ್ರ ಹಾಕ್ಬೇಕಾ ಇದನ್ನ ಅಂತಂದ್ರೆ ಇಲ್ಲ. ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಏನಾದ್ರು ಡಿಲೇ ಆಗ್ತಿದ್ಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಕೋರ್ಟ್ ಕಚೇರಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಭೂಮಿಗೆ ಸಂಬಂಧಿಸಿದಂತಹ ಯಾವುದೇ ವ್ಯಾಜ್ಯ ಇದೆಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಸೊ ಇದರಿಂದ ನಿಮಗೆ ಇರುವಂತಹ ಭೂಮಿಗೆ ಸಂಬಂಧಿಸಿದಂತಹ ತೊಂದರೆಗಳು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವ ರಾಶಿಯವ್ರು ಬೇಕಾದ್ರೂ ಹಾಕೋಬಹುದು. ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಹೇಳುವಂಥದ್ದು, ನೀವು ರಾಶಿಯ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ರೆಡ್ ಜಾಸ್ಪರ್ ಸ್ಟೋನ್ ಸೂಟ್.